ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಾರಾರ್ ಜರ್ನಿಗೆ ಸ್ವಾಗತ. ಸೊ ನಾನಿವತ್ತು ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಸೊ ಆ ರೆಸಿಪಿ ಏನಂತ ತೋರಿಸ್ತೀನಿ ಬನ್ನಿ. ಸೊ ಅದೇನಪ್ಪ ಅಂದರೆ ಇವತ್ತು ನಾನು ಮಾಡಕ್ಕೆ ಹೊಟ್ಟಿರೋದು ಮಂಗಳೂರು ಬನ್ಸ್. ಸೊ ಮಂಗಳೂರು ಬನ್ಸ್ ಮಾಡೋಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಬನಾನಾ ಸ್ವಲ್ಪ ಹಣ್ಣಾಗಿರೋದು, ಹಾಗೆ ಅರ್ಧ ಕಪ್ಪಷ್ಟು ಮೊಸರನ್ನ ತಗೊಳ್ಳಿ. ನಾನು ಇಲ್ಲಿ ಕ್ವಾಂಟಿಟಿ 2 ಮತ್ತು 3 ಜನಕ್ಕೆ ಸೇರಿಸಿ ಮಾಡ್ತಾ ಇದ್ದೀನಿ. ಸೊ ನೋಡಿ, ಅರ್ಧ ಕಪ್ಪಷ್ಟು ಮೊಸರು, ಹಾಗೆ ಸ್ವಲ್ಪ ಸಕ್ಕರೆ, 1 ಕಪ್ಪಷ್ಟು ಮೈದಾ ಹಿಟ್ಟು, ಹಾಗೆ 1 ಚಿಟಿಕೆಯಷ್ಟು ಸೋಡಾ. ಸೊ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಿ. ನೋಡಿ, ಇವಾಗ ಇದು ನೀಟಾಗಿ ಸ್ಮ್ಯಾಶ್ ಆಗಿದೆ. ಸೊ ಇದಕ್ಕೆ ನಾವಿಲ್ಲಿ ಶುಗರ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ 1 ಕಪ್ ಅಲ್ವಾ, ನಮಗೆ ನೋಡ್ಬಿಟ್ಟು ಹಾಕೊಳ್ಳಿ ಶುಗರ್ ಎಷ್ಟು ಬೇಕಾಗುತ್ತೆ ಅಂತ, ಯಾಕಂದರೆ ಜಾಸ್ತಿ ಶುಗರ್ನು ಆಗಬಾರ್ದು. ಸೊ ಇವಾಗ ಇದನ್ನು ನೀಟಾಗಿ ಬೆರೆಸ್ಕೊಳ್ಳಿ ಈ ಥರ. ಇದು ಒಂದು ನೈಟ್ ಪೂರ್ತಿ ಇಡಬೇಕು, ನೈಟು ನೆನೆಯೋಕ್ಕೆ. ಸೊ ಹಾಗಾಗಿ ನಾವಿಲ್ಲಿ ನೈಟೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾಳಿನ ಬ್ರೇಕ್ಫಾಸ್ಟ್ಗೆಗೋಸ್ಕರ ನಾನಿವತ್ತು ಇಲ್ಲಿ ರೆಡಿ ಮಾಡ್ಕೊಳ್ತಿದ್ದೀನಿ. ಇವಾಗ ನೋಡಿ ಈ ಥರ ಆಗಬೇಕು. ಸೊ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಸ್ಪೂನಿಂದ ಹಾಕೋಣ. ನಾನು ಅರ್ಧ ಕಪ್ ಅಷ್ಟೇ ತಗೊಳ್ತೀನಿ, ಸಾಕು. ನೋಡಿ, ಇದನ್ನು ನೀಟಾಗಿ ಕಲಸಿ. ಇದಕ್ಕೆ ಯಾವುದೇ ರೀತಿ ನೀರನ್ನು ಮಿಕ್ಸ್ ಮಾಡಬೇಡಿ, ಯಾಕಂದರೆ ಆಲ್ರೆಡಿ ಬಾಳೆಹಣ್ಣು ಹಾಗೂ ಮೊಸರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀರನ್ನು ಮಿಕ್ಸ್ ಮಾಡಬಾರ್ದು. ಸೊ ಇವಾಗ ಇದಕ್ಕೆ 1 ಚಿಟಿಕೆಯಷ್ಟು ನಾನು ಸೋಡಾ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಅಡುಗೆ ಹಾಕೋ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀಟಾಗಿ ಕಲಸಿ. ಸೊ ನೋಡಿ, ಈ ಹದಕ್ಕೆ ಬರುತ್ತೆ. ಸೊ ಆವಾಗ ನೀವು ಇದಕ್ಕೆ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳಿ. ನೀಟಾಗಿ ಈ ಥರ ಕೈಯಿಂದನೇ ಕಲಸಿ. ಸೊ ಹಿಟ್ಟು ಈ ಹದಕ್ಕೆ ಬರಬೇಕು, ಅಲ್ಲಿವರೆಗೂ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ಇಷ್ಟು ಸಾಫ್ಟಾಗಿ ಬರುತ್ತೆ. ಸೊ ಇದಕ್ಕೆ ಇವಾಗ 1 ಸ್ಪೂನಷ್ಟು ಮೇಲುಗಡೆ ಎಣ್ಣೆ ಹಾಕಿ ನೀಟಾಗಿ ಎಲ್ಲನೂ ತಗೊಂಡು ಈ ಥರ ನಾವು ಇದನ್ನು ಕ್ಲೋಸ್ ಮಾಡಿ ಇಡಬೇಕಾಗುತ್ತೆ. ನೋಡಿ, ಸೊ ಇವಾಗೆಲ್ಲ ನೀಟಾಗಿ ಬಂದಿದೆ. ನೋಡಿ ಈ ಥರ ನೋಡಿ, ಇವಾಗ ಕೈಗೆ ಅಂಟಲ್ಲ. ಸೊ ಇದನ್ನು ನಾವು ಓವರ್ ನೈಟ್ನ ನೆನೆಯಕ್ಕೆ ಬಿಡಬೇಕು. ಸೊ ಎಣ್ಣೆ ಎಲ್ಲ ಹಾಕಿದ್ದೀವಿ. ಸೊ ಇದನ್ನು ಫುಲ್ 1 ನೈಟು ಹಾಯ್ ನೋಡಿ, ಇವಾಗ ಫುಲ್ಲು ನೈಟು ಇದು ನೆಂದಿದೆ. ಸೊ ಈ ಹಿಟ್ಟು ನೆಂದಿರೋದ್ರಿಂದ
ನೋಡಿ ಈ ತರ ಆಗಿದೆ, ಈ ತರ ಸಾಫ್ಟಾಗಿ ಆಗಿರುತ್ತೆ ನೋಡಿ, ಈ ತರ ಆಗಿರುತ್ತೆ. ಇಲ್ಲಿ ನಾನು ಚಟ್ನಿಗೆ 1 ಕಪ್ ಆಗೋಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ. ಇದು ಕಾಳು ಆ್ಯಕ್ಚುಲಿ. ಹಾಗೆ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ 1 ಕಪ್ಪಲ್ಲಿ 3 ಪುದೀನ ಸೊಪ್ಪು, ಕರಿಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಎಲ್ಲನೂ ಮಿಕ್ಸ್ ಮಾಡಿ 1 ಕಪ್ ಅಷ್ಟು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರೋ ಶೇಂಗಾ ಬೀಜನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈ ಥರ ಮಿಕ್ಸ್ ಆದಮೇಲೆ ಶೇಂಗಾ ಬೀಜ ಹಾಕಿದ ಮೇಲೆ ಇದಕ್ಕೆ 1 ಕಪ್ ಆಗೋಷ್ಟು ನಾನು ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಜೀರಿಗೆ ನೋಡಿ, ಸ್ವಲ್ಪ ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ. ರೆಡಿ ಮಾಡಿಕೊಂಡೆ, ಈ ಥರ ಸಣ್ಣಗೆ ರುಬ್ಕೊಳ್ಳಿ. ಇವಾಗ ಈ ಚಟ್ನಿ ರೆಡಿ ಆಯಿತು. ನಾನಿವಾಗ ಇಲ್ಲಿ ಎಣ್ಣೆನ ಕಾಯಿಸಕ್ಕೆ ಇಡ್ತಾ ಇದ್ದೀನಿ. ಡೀಪ್ ಫ್ರೈಗೆ ಅಲ್ವಾ, ಸೊ ಡೀಪ್ ಫ್ರೈ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಕಾಯಿಸಕ್ಕೆ ಇಡೋಣ. ಈ ವಿಡಿಯೋದಲ್ಲಿ ನನ್ನ ಮಗು ಅಳೋ ಸೌಂಡ್ ಕೂಡ ಕೇಳಿದೆ ಅಲ್ಲಲ್ಲಿ, ಯಾಕಂದರೆ ನನ್ನ ಮಗುಗೆ ನಿನ್ನೆ ನಾವು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಬಂದಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಅಳ್ತಾ ಇದ್ದ. ಆ್ಯಕ್ಚುಲಿ ಜ್ವರ ಎಲ್ಲ ಬರುತ್ತಲ್ಲ, ಹಾಗಾಗಿ ಅಳ್ತಾ ಇರುತ್ತೆ. ಇವಾಗ ಕಡಿಮೆ ಆಗಿದೆ, ಬಟ್ ಆದರೂ ಸ್ವಲ್ಪ ನಡೆಯೋಕ್ಕೆ ಭಯ ಬೀಳ್ತಾ ಇದ್ದಾನೆ. ವ್ಯಾಕ್ಸಿನೇಷನ್ ಅಂದರೆ ಹಾಗೆ ಅಲ್ವಾ, 1.5 ವರ್ಷದ್ದು ವ್ಯಾಕ್ಸಿನೇಷನ್ ನಾನು ಹಾಕ್ಸಿದ್ದು. ಸೊ ಯಾರೆಲ್ಲ ಮನೇಲಿ ಮಕ್ಕಳು ಇರ್ತಾರೆ 9 ತಿಂಗಳು, 1.5 ವರ್ಷದ್ದು ಅಥವಾ 3.5 ತಿಂಗಳದ್ದು ಅವೆಲ್ಲ ಇರುತ್ತಲ್ಲ, ಸೊ ವ್ಯಾಕ್ಸಿನೇಷನ್ ಯಾರಾದರೂ ಮರ್ತಿದ್ರೆ ದಯವಿಟ್ಟು ಹೋಗಿ ಹಾಕ್ಸಿ. ಯಾಕಂದರೆ ಮಗುಗೆ ಅದು ಬೆಳವಣಿಗೆಗೆ ತುಂಬ ಮುಖ್ಯ. ಏನಾದರೂ ಮರ್ತಿದ್ರೆ ಅಥವಾ ಮುಂದಿನ ತಿಂಗಳಲ್ಲಿ ಹಾಕ್ಸೋಣ ಅಂತ ಈ ಥರ ಮುಂದೂಡ್ತಾ ಇದ್ರೆ ದಯವಿಟ್ಟು ಹೋಗಿ ಹಾಕ್ಸಿ, ಮರಿಬೇಡಿ. ಹಾಕ್ಸಿದ ಮೇಲೆ ಸ್ವಲ್ಪ ಮಕ್ಕಳಿಗೆಲ್ಲ ಜ್ವರ ಎಲ್ಲ ಬರುತ್ತೆ, 2 ದಿನ ತುಂಬ ಟೇಕ್ ಕೇರ್ ಮಾಡಿ. ಇವಾಗ ನನ್ನ ಮಗ ಸ್ವಲ್ಪ ಆರಾಮಾಗಿದ್ದೇನೆ, ಏನು ಇದು ಇಲ್ಲ. ನೋಡಿ, ನಾನು ನಿನ್ನೆ ಹಿಟ್ಟೆ ಕಾಲ್ಸ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಈ ಹಿಟ್ಟನ್ನ ಈ ಥರ ಚಿಕ್ಕದಾಗಿ ಒಂದು ಉಂಡೆ ಥರ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನೀಟಾಗಿ ಒತ್ತಿ. ಈ ಮಂಗಳೂರು ಬನ್ಸ್ನ ನಾವು ಆ್ಯಕ್ಚುಲಿ ಟಿಫನ್ ಕ್ಯಾರಿಯರ್ಗೆ, ಮಕ್ಕಳ ಬಾಕ್ಸಿಗೆ ಎಲ್ಲ ಹಾಕ್ಕೊಡ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕೆ ಹೇಳಿ, ಇದರಲ್ಲಿ ಸ್ವಲ್ಪ ಶುಗರ್ ಆ್ಯಡ್ ಆಗಿದೆ ಅಲ್ವಾ, ಸ್ವೀಟ್ ಇರುತ್ತೆ, ಆಮೇಲೆ ಜೊತೆಗೆ ಚಟ್ನಿ ಇರುತ್ತೆ. ಸೊ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನು ಇಲ್ಲಿ ನೀಟಾಗಿ ಒತ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಎಣ್ಣೆಗೆ ಹಾಕೋಣ. ಇದನ್ನು ತುಂಬ ತೆಳ್ಳಗೇನೋ ಲಟ್ಸೋದು ಬೇಕಾಗಿಲ್ಲ. ಇಲ್ಲಿ ಮೀಡಿಯಮ್ ಸೈಜಲ್ಲಿ ನಾವು ಇದನ್ನು ಲಟ್ಸ್ಕೋಬೇಕು. ಯಾಕಂದರೆ ಆವಾಗ ಸ್ವಲ್ಪ ಉಬ್ಬಿ ಬರುತ್ತೆ ಇದು, ಆ ಥರ. ಹಾಗೆ ತುಂಬ ತೆಳ್ಳಗೆ ಲಟ್ಸ್ಬಿಟ್ರೆ ಕ್ರಂಚಿ ಆಗಿಬಿಡುತ್ತೆ. ಸೊ ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಇದನ್ನು ಬೇಯಿಸ್ಕೊಳ್ಳಿ. ಯಾಕಂದರೆ ತುಂಬ ಜೋರಾಗಿ ಇಟ್ಬಿಟ್ರೆ ಇಲ್ಲಿ ಕಪ್ಪಾಗಿಬಿಡುತ್ತೆ. ಸೊ ಒಳಗಡೆ ಎಲ್ಲ ನೀಟಾಗಿ ಫ್ರೈ ಆಗಲ್ಲ. ಸೊ ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಒಲೆನ ಇಡಿ. ಸೊ ಇವಾಗ ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬರ್ತಾ ಇದೆ ಇದು. ಇದನ್ನು ನೀವು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಸಣ್ಣ ಉರಿಯಲ್ಲೇ ಮಾಡಿಕೊಂಡ್ರೆ ಈ ಥರ ನಿಧಾನವಾಗಿ ಕಂದು ಬಣ್ಣಕ್ಕೆ ಬರುತ್ತೆ. ತುಂಬ ಜೋರಾಗಿ ಇಟ್ಬಿಟ್ರೆ ಒಂದೇ ಸಾರಿ ಬಂದ್ಬಿಟ್ರೆ ಒಳಗಡೆ ಎಲ್ಲ ಹಸಿ ಇಟ್ಟು ಹಾಗೆ ಉಳ್ಕೊಂಡಿರುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ಈ ಥರ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ಸೊ ನಾನು ಆವಾಗಲೇ ಹೇಳ್ತಾ ಇದ್ನಲ್ಲ ವ್ಯಾಕ್ಸಿನೇಷನ್ ಬಗ್ಗೆ. ಸೊ ಯಾರಾದರೂ ಮರ್ತಿದ್ರೆ ದಯವಿಟ್ಟು ಹೋಗಿ ಹಾಕ್ಸಿ. ಮಕ್ಕಳಿಗೆ
ಇವಾಗ ಇದು ರೆಡಿ ಆಗಿದೆ. ಸೊ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರದ್ದು ನಾನಿಲ್ಲಿ ಇನ್ನೊಂದೆರಡು ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಯಾವುದೇ ಮಾಡಿದ್ರು, ನೀವು ಯಾವ ಶೇಪಲ್ಲಿ ಮಾಡಿದ್ರು ಈ ಥರ ಉಬ್ಬಿ ಬರುತ್ತೆ ನೀಟಾಗಿ. ನೋಡಿ ಇವಾಗ ರೆಡಿ ಆಯಿತು ಮಂಗಳೂರು ಬನ್ಸ್ ವಿತ್ ಕಡಲೆ ಬೀಜ ಚಟ್ನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ, ತುಂಬ ಸಾಫ್ಟಾಗಿ ಬಂದಿದೆ. ಸೊ ಈ ಥರ ಒಳಗಡೆ ಎಲ್ಲ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ಇದು ಏನು ಗೊತ್ತಾ, ಮಕ್ಕಳು ಚಟ್ನಿ ಅಂತ ಏನಿಲ್ಲ, ಸಾಮಾನ್ಯವಾಗಿ ಹಾಗೇ ತಿಂತಾರೆ. ತುಂಬ ಚೆನ್ನಾಗಿದೆ, ದಯವಿಟ್ಟು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇವಾಗ ನೋಡಿ ಮಂಗಳೂರು ಬನ್ಸ್ ರೆಡಿ ಆಗಿದೆ. ಸೊ ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಅದ್ಭುತವಾಗಿರುತ್ತೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್, ಕಮೆಂಟ್, ಲೈಕ್ ಮಾಡಿಬಿಟ್ಟು ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.